ಹಲೋ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋದಲ್ಲಿ ಆಪರೇಷನ್ಸ್ ರಿಸರ್ಚ್ ಲಾಸ್ಟ್ ಎಸ್ಟರ್ಡೇ ವಿಡಿಯೋದಲ್ಲಿ ನಾವು ಒಂದು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಬಗ್ಗೆ, ಸೊ ಮಾಡಲ್ 1 ಮತ್ತು ಮಾಡಲ್ 2 ಬಗ್ಗೆ ಮಾತಾಡಿದ್ವಿ. ಈಗ ಅದೇ ತರ ಇನ್ನೊಂದು ಸಬ್ಜೆಕ್ಟ್ ತುಂಬಾ ರಿಕ್ವೆಸ್ಟ್ ಬರ್ತಾ ಇದೆ ಸ್ಟೂಡೆಂಟ್ಸ್ ಕಡೆಯಿಂದ. ಆ ರೀಸನ್ ಇಂದನೇ ನಾವು BME 755C ಆಪರೇಷನ್ ರಿಸರ್ಚ್. ಸೊ ಇದೇನು ಹೊಸ ಸಬ್ಜೆಕ್ಟ್ ಅಲ್ಲ, ಅದಕ್ಕೆ ಹೋಗಿಂತ ಮುಂಚೆ ನಾವು ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ ಹೋಗೋಕ್ಕಿಂತ ಮುಂಚೆ ಸೊ ನಾನು ಇದು ವಿಡಿಯೋದಲ್ಲಿ ನೀವೇನೇನು ತಗೋಬಹುದು ಅಂತ ಹೇಳ್ಬಿಡ್ತೀನಿ ಫಸ್ಟ್. ಸೊ ಫಸ್ಟ್ ಇದರಲ್ಲಿ ನಿಮಗೆ ಮಾಡೆಲ್ ವೈಸ್ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ ಸಿಗುತ್ತೆ ಒಂದು. ನೆಕ್ಸ್ಟ್ ಇನ್ನೊಂದು ಪ್ರೀವಿಯಸ್ ಇರೋ ಕ್ವಶನ್ ಪೇಪರ್. ಪ್ರೀವಿಯಸ್ ಕ್ವಶನ್ ಪೇಪರ್ ಅಂದ್ರೆ ಸೊ 15 ಸೀರೀಸ್ ಇಂದನೂ ಇದೆ ಇದು. ಸೊ ನಾವು ಒಂದು ಡೌನ್ಲೋಡ್ ಮಾಡಿ ಇಟ್ಕೊಂಡಿದೀವಿ, ಅದನ್ನು ಕೂಡ ನಿಮ್ಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ 15 ಇಂದ ಮಾತ್ರ ನಮಗೆ ಸಿಕ್ಕಿರೋದು. ಐ ಡೋಂಟ್ ನೋ 21 ಸ್ಕೀಮ್ ಅಲ್ಲಿ ಇಟ್ಟಿದ್ರು ತುಂಬಾ ಸ್ಟೂಡೆಂಟ್ಸ್. ಸೊ ಆ ಆಪರೇಷನ್ ರಿಸರ್ಚ್ ಅನ್ನೋ ಸಬ್ಜೆಕ್ಟ್ ಅನ್ನ ಕ್ಯಾನ್ಸಲ್ ಮಾಡಿಸಿದ್ರು. ರೀಸನ್ ಇಷ್ಟೇ, ಈ ಸಬ್ಜೆಕ್ಟ್ ಏನಿದೆ ಅದು ತುಂಬಾ ಕಷ್ಟ. ಅದನ್ನ ಓದೋದಾಗ್ಲಿ ಅಥವಾ ಬರೆಯೋದಾಗ್ಲಿ ತುಂಬಾ ಕಷ್ಟ. ಈ ಸಬ್ಜೆಕ್ಟ್ ಏನಾದ್ರು ಬಂದು ಫೇಲ್ ಆಯ್ತು ಅಂದ್ರೆ ಮತ್ತೆ ನೆಕ್ಸ್ಟ್ ನೀವು ಎಕ್ಸಾಮ್ ಕಟ್ಟಿ ಬರೀಬೇಕಾಗಿರುತ್ತೆ. ಅವರು ಚೂಸ್ ಮಾಡ್ಬೇಕಾದಾಗ ಹೇಳಿರ್ತಾರೆ ಇನ್ಸ್ಟ್ರಕ್ಟರ್. ಸೊ ಈ ಸಬ್ಜೆಕ್ಟ್ ಅನ್ನ ಯಾರು ಟೀಚ್ ಮಾಡ್ತಾರೆ ಅವ್ರು ಹೇಳಿರ್ತಾರೆ ಈ ಸಬ್ಜೆಕ್ಟ್ ತುಂಬಾ ಕಷ್ಟ ಇರುತ್ತೆ, ನೀವು ಇದಕ್ಕೆ ತುಂಬಾ ಎಫರ್ಟ್ ಹಾಕ್ಬೇಕು ಅಂತ ಹೇಳಿರ್ತಾರೆ. ಸೊ ಆ ರೀಸನ್ 21 ಸ್ಕೀಮ್ ಅಂದ್ರೆ ನಿಮ್ಮ ಸೀನಿಯರ್ಸ್ ಅವರು ಈ ಸಬ್ಜೆಕ್ಟ್ ಅನ್ನ ಚೂಸ್ ಮಾಡ್ಲಿಲ್ಲ. ಸೊ ಏನ್ ಮಾಡಿದ್ರು, ಬೇರೆ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ನ EC ಆಗ್ಲಿ ಅಥವಾ ಸಿವಿಲ್ ಆಗಲಿ ಅಥವಾ ಮೆಕ್ಯಾನಿಕಲ್ ಆಗಲಿ ಬೇರೆ ಸಬ್ಜೆಕ್ಟ್ ನ ಚೂಸ್ ಮಾಡಿ ಸೊ ಪಾಸ್ ಆಗ್ಬೋದು. ಈಗ ನಿಮ್ಗೆ ಯಾಕೆ ಚೂಸ್ ಮಾಡಿದ್ರು ಐ ಡೋಂಟ್ ನೋ. ಸೊ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ, ಸರ್ ಈ ಆಪರೇಷನ್ಸ್ ರಿಸರ್ಚ್ ಈ ಸಬ್ಜೆಕ್ಟ್ ಇದನ್ನ ಹಾಕಿ ಸರ್ ಅಂತ. ಸೊ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದೀವಿ ಆಪರೇಷನ್ ರಿಸರ್ಚ್ ಸಬ್ಜೆಕ್ಟ್ ಸ್ಟಡಿ ಮೆಟೀರಿಯಲ್ಸ್, ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಮತ್ತೆ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ ಇಷ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡು, ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಇದನ್ನ ತಗೋಬಹುದು. ಇದು ಕೂಡ ಕಾಸ್ಟ್ ನ ಸೆಟ್ ಮಾಡಿದ್ರೆ ಸೊ ನೀವು ಪೇ ಮಾಡಿ ಅದನ್ನ ಬೈ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಈಗ ಇಲ್ಲಿ ನಾವು ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಆಲ್ 5 ಮಾಡಲ್ಸ್ ಬಗ್ಗೆ. ಓಕೆನಾ? ಸೊ ಯಾವ ತರ ಕ್ವಶನ್ಸ್ ನ ಕೇಳ್ಬೋದು. ಫಸ್ಟ್ ಮಾಡಲ್ 1 ಬಂದ್ಬಿಟ್ಟು ಇಂಟ್ರೊಡಕ್ಷನ್ ಅಂಡ್ ಲೀನಿಯರ್ ಪ್ರೋಗ್ರಾಮಿಂಗ್. ಓಕೆನಾ? ಸೊ ಇದು ಅದರ ಬೇಸಿಕ್. ಸೊ ಒಂದು ಫಸ್ಟ್ನೇ ಕ್ವಶನ್ ಯಾವ ತರ ಕೇಳ್ತಾರೆ, ಮೇ ಬಿ ಡಿಸ್ಕಸ್ ದಿ ಆರಿಜಿನ್, ಡೆಫಿನೇಷನ್ ಅಂಡ್ ಅಪ್ಲಿಕೇಶನ್ ಆಫ್ ಆಪರೇಷನ್ಸ್ ರಿಸರ್ಚ್. ಇದನ್ನ 6 ಮಾರ್ಕ್ಸ್ ಸಿಕ್ಕೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಎರಡನೇ ಕ್ವಶನ್, ಎಕ್ಸ್ಪ್ಲೈನ್ ದಿ ಫೇಸಸ್ ಆಫ್ ಆಪರೇಷನ್ಸ್ ರಿಸರ್ಚ್ ವಿತ್ ನೀಟ್ ಫ್ಲೋ ಡಯಾಗ್ರಾಮ್. ಸೊ ಇದು ಕೂಡ 6 ಮಾರ್ಕ್ಸ್ ಸಿಕ್ಕೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ 3, ಡಿಫೈನ್ OR ಆಪರೇಷನ್ ರಿಸರ್ಚ್, ಎಕ್ಸ್ಪ್ಲೈನ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ನೆಕ್ಸ್ಟ್ ಕ್ವಶನ್ ನಂಬರ್ 4, ಎಕ್ಸ್ಪ್ಲೈನ್ ದಿ ಸ್ಕೋಪ್ ಆಫ್ ಆಪರೇಷನ್ಸ್ ರಿಸರ್ಚ್ ಇನ್ ಮ್ಯಾನೇಜ್ಮೆಂಟ್. ಇದನ್ನು ಕೂಡ 5 ಮಾರ್ಕ್ಸ್ ಸಿಕ್ಕೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಐದನೇ ಕ್ವಶನ್, ಫಾರ್ಮುಲೇಟ್ ಅನ್ LPP ಫಾರ್ ಗಿವನ್ ರಿಯಲ್ ಲೈಫ್ ಸಿಚುವೇಶನ್ಸ್, ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಪ್ರಾಡಕ್ಟ್ ಮಿಕ್ಸ್. ಸೊ ಇದನ್ನ ನಾನೆಲ್ಲೋ ಓದಿದ್ ನೆನಪಿದೆ, ಸೊ ಬಟ್ ಅಷ್ಟೊಂದು ಐಡಿಯಾ ಇಲ್ಲ. ಇದನ್ನು ಕೂಡ ಕೇಳೋ ಚಾನ್ಸ್ ಇರುತ್ತೆ. ಇದನ್ನು 14 ಮಾರ್ಕ್ಸ್ ಕ್ವಶನ್ 14 ಮಾರ್ಕ್ಸ್ ಅಂದ್ರೆ ಮೇ ಬಿ ಇದು ಸೊ ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವಶನ್ಸ್ ಆಗಿರುತ್ತೆ. ಓಕೆ, ಐ ಹೋಪ್ ನಿಮಗೆ ಗೊತ್ತಿರುತ್ತೆ. ರಿಸೋರ್ಸಸ್ ನ ನಾವು ಆಲ್ರೆಡಿ ರಿಸೋರ್ಸ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿದೀವಿ. ಸೊ ನೀವು ಜಸ್ಟ್ ಲಿಂಕ್ ನ ಕ್ಲಿಕ್ ಮಾಡಿ ಅಲ್ಲಿ ಬೈ ಮಾಡಿದ್ರೆ ನಿಮ್ಗೆ ಅದರಲ್ಲಿ 5 ಮಾಡಲ್ಸ್ ಮತ್ತೆ ಸೊ ಟೆಕ್ಸ್ಟ್ ಬುಕ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ಪಾಯಿಂಟ್ ವೈಸ್ ಇದೆ, ನಾನು ನೋಡಿದ ಮಟ್ಟಿಗೆ ಪಾಯಿಂಟ್ ವೈಸ್ ಇದೆ, ತುಂಬಾ ಚೆನ್ನಾಗಿದೆ, ಓದ್ಬೋದು. ಬಟ್ ಅದೇ ನಾನು ಓದಿಲ್ವಲ್ಲ, ಅದ್ರಿಂದ ನನ್ಗೆ ಗೊತ್ತಿಲ್ಲ. ಸೊ ನೀವು ಓದ್ಬೋದು, ಯಾರು ನೀವು ಚೂಸ್ ಮಾಡಿದ್ರೆ ನೀವು ಅದನ್ನ ಓದ್ಬೋದು. ನೆಕ್ಸ್ಟ್ 6ನೇ ಕ್ವಶನ್, ಡಿಫೈನ್ ಡಿಸಿಷನ್ ವೇರಿಯೇಬಲ್ಸ್, ಆಬ್ಜೆಕ್ಟಿವ್ಸ್, ಫಂಕ್ಷನ್ಸ್ ಅಂಡ್ ಕನ್ಸ್ಟ್ರೆಂಟ್ ವಿತ್ ಎಕ್ಸಾಂಪಲ್. ಇದನ್ನು 6 ಮಾರ್ಕ್ಸ್ ಸಿಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 7ನೇ ಕ್ವಶನ್, ರೈಟ್ ಜನರಲ್ ಮ್ಯಾಥಮೆಟಿಕಲ್ ಫಾರ್ಮ್ ಆಫ್ ಆನ್ LPP ಅಂಡ್ ಎಕ್ಸ್ಪ್ಲೈನ್ ಈಚ್ ಟರ್ಮ್. ಇದನ್ನು 6 ಮಾರ್ಕ್ಸ್ ಸಿಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 8ನೇ ಕ್ವಶನ್, ಫಾರ್ಮುಲೇಟ್ ಆನ್ LPP ಟು ಮ್ಯಾಕ್ಸಿಮೈಸ್ ಪ್ರಾಫಿಟ್ ಆರ್ ಮಿನಿಮೈಸ್ ಕಾಸ್ಟ್ ಆಫ್ ಗಿವನ್ ಡೇಟಾ. ಇದನ್ನು 14 ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. ಸೊ ಇಷ್ಟು ಕ್ವಶನ್ ನೀವು ಪ್ರಿಪೇರ್ ಆದ್ರೆ ಸಾಕು. ಸೊ ಈ ಮಾಡಲ್ 1 ನಲ್ಲಿ ನಿಮ್ಗೆ ಸೊ 15 ಆಗಲ್ಲ, 10 ಅರೌಂಡ್ 15, ಸೊ ಮ್ಯಾಕ್ಸಿಮಮ್ 15 ಇಷ್ಟು ತೆಗಿಬಹುದು ಈ ಒಂದು ಮಾಡಲ್ ಅಲ್ಲಿ. ಇಷ್ಟು ಪ್ರಿಪೇರ್ ಆದ್ರೆ, ಇಷ್ಟು ಕ್ವಶನ್ ಪ್ರಿಪೇರ್ ಆದ್ರೆ ಸಾಕು. ಓಕೆನಾ? ನೆಕ್ಸ್ಟ್ ಎರಡನೇ ಮಾಡಲ್ ಬಂದ್ಬಿಟ್ಟು ಸಿಂಪ್ಲೆಕ್ಸ್ ಮೆಥಡ್ ಅಂಡ್ LPP ಕಾನ್ಸೆಪ್ಟ್. ಸೊ ಇದರೊಳಗೆ ಫಸ್ಟ್ನೇ ಕ್ವಶನ್, ಡಿಫೈನ್ A ಬೇಸಿಕ್ ಸೊಲ್ಯೂಷನ್ಸ್, B ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್ಸ್, C ಡಿಜನರೇಟ್ ಸೊಲ್ಯೂಷನ್ಸ್, D ಅನ್ಬೌಂಡೆಡ್ ಸೊಲ್ಯೂಷನ್ಸ್. ಸೊ ಇವೆಲ್ಲ ಸೇರಿಸಿ 6 ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 2, ಎಕ್ಸ್ಪ್ಲೈನ್ ಕಾನಿಕಲ್ ಫಾರ್ಮ್ ಅಂಡ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ LPP. ಇದು ಕೂಡ 6 ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ 3ನೇ ಕ್ವಶನ್, ಸೊ ಕನ್ವರ್ಟ್ ಎ ಗಿವನ್
LPP GLPP into SLPP 6 ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ 4ನೇ ಕ್ವಶನ್ ಸಾಲ್ವ್ ದಿ ಗಿವನ್ LPP ಯೂಸಿಂಗ್ ಸಿಂಪ್ಲೆಕ್ಸ್ ಮೆಥಡ್. ಸೊ 14 ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ 5th ಕ್ವಶನ್ ಎಕ್ಸ್ಪ್ಲೈನ್ ದಿ ಸ್ಟೆಪ್ಸ್ ಇನ್ ಸಿಂಪ್ಲೆಕ್ಸ್ ಮೆಥಡ್ 6 ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ 6th ಕ್ವಶನ್ ಎಕ್ಸ್ಪ್ಲೈನ್ ಸ್ಲ್ಯಾಕ್ ಅಂಡ್ ಸರ್ಪ್ಲಸ್ ವೇರಿಯೇಬಲ್ಸ್ ವಿತ್ ಎಕ್ಸಾಂಪಲ್ 6 ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 7 ಸಾಲ್ವ್ ಎ ಮಿನಿಮೈಸೇಷನ್ ಪ್ರಾಬ್ಲಮ್ ಯೂಸಿಂಗ್ ಬಿಗ್ ಎಂ ಮೆಥಡ್ 14 ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ 8 ಎಕ್ಸ್ಪ್ಲೈನ್ ಆಪ್ಟಿಮಾಲಿಟಿ ಕಂಡೀಷನ್ಸ್ ಇನ್ ಸಿಂಪ್ಲೆಕ್ಸ್ ಮೆಥಡ್ 6 ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. ಸೊ ಇಷ್ಟು ಕ್ವಶನ್ ನೀವು ಓದಿದ್ರೆ ಸೊ ಇದರಲ್ಲೂ ಕೂಡ ಸೇಮ್. ಸೊ ಇವೆಲ್ಲ ಈ ಮಾಡೆಲ್ ನೋಡೋ ತರ ನಾನು ನೋಡಿದ ಮಟ್ಟಿಗೆ ಸೊ ಈಸಿನೇ ಇದೆ. ಸೊ ಎಲ್ಲೋ ಸಮ್ ಕ್ವಶನ್ಸ್ ಮಾತ್ರನೇ ಸೊ ಪ್ರಾಬ್ಲಮ್ ಓರಿಯೆಂಟೆಡ್ ಇದೆ. ಸೊ ಈಸಿಯಾಗಿ ನೀವು 15 ಮಾರ್ಕ್ಸ್ ತೆಗಿಬಹುದು ಇಲ್ಲಿ. ಓಕೆನಾ, 15 ಮಾರ್ಕ್ಸ್ ನ ತೆಗಿಬಹುದು. ಸೊ ಓದಿ. ಓಕೆನಾ. ನೆಕ್ಸ್ಟ್ ಮಾಡೆಲ್ 3 ಟ್ರಾನ್ಸ್ಪೋರ್ಟೇಷನ್ ಅಂಡ್ ಅಸೈನ್ಮೆಂಟ್ ಪ್ರಾಬ್ಲಮ್ಸ್. ಓಕೆ. ಸೊ ಇದರಲ್ಲಿ ಫಸ್ಟ್ನೇ ಕ್ವಶನ್ ಡಿಫೈನ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂಡ್ ಎಕ್ಸ್ಪ್ಲೈನ್ ಇಟ್ಸ್ ಅಸಂಪ್ಷನ್ 6 ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 2 ಫಾರ್ಮುಲೇಟ್ ಎ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಸ್ ಎನ್ LPP 6 ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 3 ಎಕ್ಸ್ಪ್ಲೈನ್ ಎ ಫಿಸಿಬಲ್ ಸೊಲ್ಯೂಷನ್ಸ್ ಸೇಮ್ ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್ಸ್ ಡಿಜನರೇಟ್ ಸೊಲ್ಯೂಷನ್ಸ್ ಸೇಮ್ ರಿಪೀಟ್ ಆಗಿದೆ ಮಾಡೆಲ್ 3 ಅಲ್ಲಿ ಆಲ್ಸೋ. ಸೊ ಇದು ಇಷ್ಟು ಓದಿದ್ರೆ ಸಾಕು. ಸೊ ಅದನ್ನು ಕೂಡ ಓದಿದ್ರೆ ಸೊ ಇಲ್ಲಿ ಇದನ್ನ ಓದೋ ಅವಶ್ಯಕತೆ ಇಲ್ಲ, ರಿಪೀಟೆಡ್ ಆಗಿರುತ್ತೆ ಇದೊಂದು ಕ್ವಶನ್. ಸೊ ನಿಮ್ ಇಷ್ಟ. ನೆಕ್ಸ್ಟ್ ಕ್ವಶನ್ ನಂಬರ್ 4 ಫೈಂಡ್ ದಿ ಇನಿಷಿಯಲ್ ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್ ಯೂಸಿಂಗ್ ಎ ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ ರೋ ಬೀಮ್ ರೋ ಮಿನಿಮಾ ಮೆಥಡ್ 14 ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. ಅಂದ್ರೆ ದೊಡ್ಡ ಪ್ರಾಬ್ಲಮ್ ಇರ್ಬೇಕು ಮೇ ಬಿ ಇದು. ಸೊ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 5 ಫೈಂಡ್ ದಿ ಇನಿಷಿಯಲ್ ಸೊಲ್ಯೂಷನ್ ಯೂಸಿಂಗ್ ಓಗ್ಲೆಸ್ ಅಪ್ರಾಕ್ಸಿಮೇಷನ್ ಮೆಥಡ್ VAM 14 ಮಾರ್ಕ್ಸ್. ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 6 ಟೆಸ್ಟ್ ದಿ ಆಪ್ಟಿಮಾಲಿಟಿ ಆಫ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂಡ್ ಫೈಂಡ್ ಆಪ್ಟಿಮಲ್ ಸೊಲ್ಯೂಷನ್ಸ್. ಇದು ಕೂಡ 14 ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 7 ಡಿಫರೆನ್ಶಿಯೇಟ್ ಬಿಟ್ವೀನ್ ಬ್ಯಾಲೆನ್ಸ್ಡ್ ಅಂಡ್ ಅನ್ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಸೊ 6 ಮಾರ್ಕ್ಸ್ ಸಿಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 8 ಸಾಲ್ವ್ ದಿ ಗಿವನ್ ಅಸೈನ್ಮೆಂಟ್ ಪ್ರಾಬ್ಲಮ್ ಯೂಸಿಂಗ್ ಹಂಗಾರಿಯನ್ ಮೆಥಡ್. ಸೊ 14 ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. ಸೊ ಇದ್ರಾಗ ಆಲ್ಮೋಸ್ಟ್ ಆಲ್ ಪ್ರಾಬ್ಲಮ್ ಓರಿಯೆಂಟೆಡ್ ಆಗಿರೋದ್ರಿಂದ ಸೊ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ನ 14 ಮಾರ್ಕ್ಸ್ ಏನೇನು ಕ್ವಶನ್ಸ್ ಇದೆ ಆ ಎಲ್ಲ ಕ್ವಶನ್ ಪ್ರಾಕ್ಟೀಸ್ ಮಾಡಿದ್ರೆ ಪಕ್ಕ ಇದರಲ್ಲಿ 20 ಮಾರ್ಕ್ಸ್ ತೆಗಿಬಹುದು. ಓಕೆನಾ. ಸೊ ಪ್ರಾಕ್ಟೀಸ್ ಮಾಡಿ. ಓಕೆ. ಸೊ ಆನ್ಸರ್ಸ್ ಕೂಡ ಸೇಮ್ ನಾನು ಹೇಳ್ತಾ ಬಂದಿದ್ದಲ್ಲ, ಸೊ ನೋಟ್ಸ್ ಅಲ್ಲೇ ಇರುತ್ತೆ, ಹುಡುಕಿ. ಓಕೆನಾ. ನೆಕ್ಸ್ಟ್ ಮಾಡೆಲ್ 4 CPM ಅಂಡ್ PERT. ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಡಿಫೈನ್ CPM ಅಂಡ್ PERT ಸ್ಟೇಟ್ ದೇರ್ ಅಪ್ಲಿಕೇಶನ್ 6 ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 2 ಎಕ್ಸ್ಪ್ಲೈನ್ ದಿ ಬೇಸಿಕ್ ಸ್ಟೆಪ್ಸ್ ಇನ್ CPM ಅಂಡ್ ಆರ್ PERT 6 ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 3 ಡ್ರಾ ಎ ನೆಟ್ವರ್ಕ್ ಡಯಾಗ್ರಾಮ್ ಅಂಡ್ ಐಡೆಂಟಿಫೈ ಕ್ರಿಟಿಕಲ್ ಪಾತ್ 14 ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 4 ಡಿಫೈನ್ ಎ ಆಕ್ಟಿವಿಟಿ ಬಿ ಈವೆಂಟ್ ಸಿ ಡಮ್ಮಿ ಆಕ್ಟಿವಿಟೀಸ್ ಡಿ ಕ್ರಿಟಿಕಲ್ ಪಾತ್ 6 ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. ಕ್ವಶನ್ ನಂಬರ್ 5 ಡಿಟರ್ಮೈನ್ ES EF LS LF ಅಂಡ್ ಫ್ಲೋಟ್ ಫಾರ್ ದಿ ಗಿವನ್ ನೆಟ್ವರ್ಕ್ 14 ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. ಸೊ ಕ್ವಶನ್ ನಂಬರ್ 6 ಎಕ್ಸ್ಪ್ಲೈನ್ ಡಿಫರೆಂಟ್ ಟೈಪ್ಸ್ ಆಫ್ ಫ್ಲೋಟ್ಸ್ 6 ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ 7th ಕ್ವಶನ್ ಸಾಲ್ವ್ ಎ PERT ಪ್ರಾಬ್ಲಮ್ ಅಂಡ್ ಫೈಂಡ್ ಎ ಎಕ್ಸ್ಪೆಕ್ಟೆಡ್ ಪ್ರಾಜೆಕ್ಟ್ ಡ್ಯೂರೇಷನ್ ಬಿ ವೇರಿಯನ್ಸ್ ಸಿ ಪ್ರಾಬಬಿಲಿಟಿ ಆಫ್ ಕಂಪ್ಲೀಷನ್ 14. ಸೊ ಇಷ್ಟನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸೊ ಇದರಲ್ಲೂ ಕೂಡ ಒಂದು 15 ಮಾರ್ಕ್ಸ್ ಗೆ ನೀವು ತೆಗಿಬಹುದು. ಓಕೆ. ಸೊ ಪ್ರಾಕ್ಟೀಸ್ ಮಾಡಿ. ಎಲ್ಲ ಕೂಡ ಇದರಲ್ಲಿ ಪ್ರಾಕ್ಟೀಸ್ ಮಾಡೋದೇ ಇಂಪಾರ್ಟೆಂಟ್. ಇನ್ನೂ ಟೈಮ್ ಇದೆ, ನಿಮ್ಗೆ 6ನೇ ತಾರೀಕು ಇರೋದು. ಇವತ್ತಿನ ಕೂಡ ಕುತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಮಾಡೆಲ್ 5 ಗೇಮ್ ಥಿಯರಿ ಅಂಡ್ ಸೀಕ್ವೆನ್ಸಿಂಗ್. ವಾವ್, ಇದು ಯಾವ್ದೋ ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ನೋಡೋಣ. ಸೊ ಇದರಲ್ಲಿ ಕೂಡ ಕ್ವಶನ್ ನಂಬರ್ 1 ಡಿಫೈನ್ ಎ ಗೇಮ್ ಬಿ ಸ್ಟ್ರಾಟಜಿ ಸಿ ಪೇ ಆಫ್ ಮ್ಯಾಟ್ರಿಕ್ಸ್ ಡಿ ವ್ಯಾಲ್ಯೂ ಆಫ್ ಗೇಮ್ 6 ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 2 ಎಕ್ಸ್ಪ್ಲೈನ್ ಪ್ರಾಪರ್ಟೀಸ್ ಅಂಡ್ ಅಸಂಪ್ಷನ್ ಆಫ್ ಗೇಮ್ ಥಿಯರಿ 6 ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 3 ಸಾಲ್ವ್ ಎ 2-person zero-sum ಗೇಮ್ ಯೂಸಿಂಗ್ ಸಡಲ್ ಪಾಯಿಂಟ್ ಮೆಥಡ್ 14 ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 4 ಸಾಲ್ವ್ ಎ ಗೇಮ್ ಯೂಸಿಂಗ್ ಗ್ರಾಫಿಕಲ್ ಮೆಥಡ್ 14 ಮಾರ್ಕ್ಸ್ ಗೆ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 5 ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪ್ಯೂರ್ ಅಂಡ್ ಮಿಕ್ಸ್ಡ್ ಸ್ಟ್ರಾಟಜಿ 6 ಮಾರ್ಕ್ಸ್ ಗೆ ಚಾನ್ಸ್ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 6 ಸಾಲ್ವ್ ಎ 2x2 ಗೇಮ್ ಯೂಸಿಂಗ್
ಅನಾಲಿಟಿಕ್ಸ್ ಮೆಥಡ್ 6 ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 7, ಸಾಲ್ವ್ ಎ ಸೀಕ್ವೆನ್ಸಿಂಗ್ ಪ್ರಾಬ್ಲಮ್ ಫಾರ್ 2 ಜಾಬ್ಸ್ ಅಂಡ್ ಮಲ್ಟಿಪಲ್ ಮಿಷನ್ಸ್, 14 ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. ಸೊ ಇವೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಪಕ್ಕಾ ಇದ್ರಲ್ಲೂ ಕೂಡ ಒಂದು ಪಾಸ್ ಆಗ, ಇದ್ರಲ್ಲೂ ಕೂಡ ಒಂದು 15 ಮಾರ್ಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆನಾ? ಸೊ ಪ್ರಾಕ್ಟೀಸ್ ಮಾಡಿದ್ರೆ ಆಲ್ಮೋಸ್ಟ್ ಆಲ್ ಓವರ್ ಆಲ್ 5 ಮಾಡಲ್ಸ್ ನ ಈ ಪಾಸಿಂಗ್ ಪ್ಯಾಕೇಜಸ್ ಓದಿದ್ರೆ ನೀವು ಒಂದು 60 ತೆಗಿಬಹುದು. 60 ಮತ್ತೆ ಸೊ ಇನ್ ಬಿಟ್ವೀನ್ 50 ಅಂದ್ರೆ 60 ಇಷ್ಟು ತೆಗಿಬಹುದು. ಇನ್ ಬಿಟ್ವೀನ್ ಇಷ್ಟು ಮಾರ್ಕ್ಸ್ ನೀವು ತೆಗಿಬಹುದು. ರೀಸನ್ ಯಾಕೆ ಅಂದ್ರೆ ಇದು ಪ್ರಾಬ್ಲಮ್ ಓರಿಯೆಂಟೆಡ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸೊ ಇದರಲ್ಲಿ ಪ್ರಾಕ್ಟೀಸ್ ಮಾಡಿರ್ಬೇಕು. ಮತ್ತೆ ಸೊ ಮೆಕ್ಯಾನಿಕಲ್ ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಔಟ್ ಆಫ್ ಔಟ್ ತೆಗಿಬಹುದು. ಬಟ್ ಹೊಸ ಕಾನ್ಸೆಪ್ಟ್ ಇದೆ, ಇದು ಹೊಸ ಸಬ್ಜೆಕ್ಟ್ ಏನಲ್ಲ, ಬಟ್ ಹೊಸ ಕಾನ್ಸೆಪ್ಟ್ ಇದೆ. ನಿಮ್ಮ ಸೀನಿಯರ್ಸ್ ಇತ್ತು, ನಿಮ್ಮ ಸೂಪರ್ ಸೀನಿಯರ್ಸ್ ಇತ್ತು, 15 ಸೀರೀಸ್ ಇಂದ ಲೆಕ್ಕ ಹಾಕಿ ಸೊ ನಿಮ್ಮ 18 ಸ್ಕೀಮ್ ಇಂದನೂ ಕೂಡ ಕ್ವಶನ್ ಪೇಪರ್ ನ ರೆಡಿ ಮಾಡ್ತಾ ಬಂದಿದ್ದಾರೆ. ಕೆಲವು ಸ್ಟೂಡೆಂಟ್ಸ್ ಮಾತ್ರನೇ ಲಾಸ್ಟ್ ಸೆಮಿಸ್ಟರ್ ಕೆಲವೊಂದು ಕಾಲೇಜಸ್ ಮಾತ್ರನೇ ಚೂಸ್ ಮಾಡಿತ್ತು. ಸೊ ಐ ಡೋಂಟ್ ನೋ ನಿಮ್ಗೆ ಯಾಕೆ ಚೂಸ್ ಮಾಡಿದ್ರೆ, ನಿಮ್ಗೆ ಕೆಲವೊಂದು ಕಾಲೇಜಸ್ ಯಾಕೆ ಚೂಸ್ ಮಾಡಿದ್ರೆ ಅಂತ ಗೊತ್ತಿಲ್ಲ. ಸೊ ತುಂಬಾ ಕಷ್ಟ ಇದೆ ಅಂತ ನೀವೇ ಕ್ಯಾನ್ಸಲ್ ಮಾಡಿಸ್ಬೋದಿತ್ತು, ಬಟ್ ನಿಮಗೆ ಅದು ಕೊಟ್ಟಿದೆ ಅಂದ್ರೆ ಇವರ ವಿಷಸ್. ಓಕೆ, ಸೊ ಈಗ ಪ್ರಾಕ್ಟೀಸ್ ಮಾಡಿ ಇಷ್ಟು ಕ್ವಶನ್ಸ್ ನ ನೀವು 100% ಪಾಸ್ ಆಗೋದಂತ ಗ್ಯಾರಂಟಿ. ಪಾಸ್ ಆಗ್ತಾ ಹಾಗೆ ಆಗ್ತಾರೆ. ಸೊ ಪಾಸ್ ಆಗೋಕೆ ಇಷ್ಟು ಕ್ವಶನ್ಸ್ ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಓಕೆನಾ? ಸೊ ಈ ಮಾಡಲ್ ವೈಸ್ ನೋಟ್ಸ್ ಮತ್ತೆ ಪ್ರೀವಿಯಸ್ ಇರೋ ಕ್ವಶನ್ ಪೇಪರ್ ನೋಡಿ. ಪ್ರೀವಿಯಸ್ ಇರೋ ಕ್ವಶನ್ ಪೇಪರ್ ಕೂಡ ಎಲ್ಲ ಓಪನ್ ಮಾಡಿ ಇಟ್ಕೊಂಡಿಲ್ಲ. ಇದು ಪ್ರೀವಿಯಸ್ ಇರೋ ಕ್ವಶನ್ ಪೇಪರ್ಸ್. ಆಪರೇಷನ್ ರಿಸರ್ಚ್ ನೋಡಿ 21 ME ಅಂದ್ರೆ ನಿಮ್ಮ ಸೀನಿಯರ್ಸ್ ಇದು. 21 ME 753 21 ಸ್ಕೀಮ್ ವರೆಗೆ ಇದು ಇದನ್ನು ಕೂಡ ಒಂದ್ಸಲ ನೋಡ್ಕೊಂಡ್ರೆ, ಗ್ಲಾನ್ಸ್ ಮಾಡ್ಕೊಂಡ್ರೆ ಸೊ ಸಾಕು. ನೀವು 100% ಇದು ಮತ್ತೆ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ ಅಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ 100% ನೀವು ಪಾಸ್ ಆಗುತ್ತೆ ಗ್ಯಾರಂಟಿ. ಓಕೆನಾ? ಸೊ ಇವೆಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನೀವು ಜಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇರುತ್ತೆ, ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಪೇಮೆಂಟ್ ಪೇಜ್ ಬರುತ್ತೆ. ಆ ಪೇಮೆಂಟ್ ಮಾಡಿದ್ರೆ ನಿಮಗೆ ಇದು ಇನ್ಕ್ಲೂಡ್ ಆಗಿರೋ 4 ಮಾಡಲ್ಸ್, ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತೆ ಈ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ ಪೇಪರ್ಸ್ ಇಷ್ಟು ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.